ಸರ್ ಆಷಾಢ ಮುಗೀತು, ಶ್ರಾವಣ ಸ್ಟಾರ್ಟ್ ಆಯ್ತು, ಅದರಲ್ಲೂ ಎಲ್ಲಾ ಗಾಡಿನೂ ಚಾನ್ಸ್ ಮೇಲೆ ಗಾಡಿ ಕೊಡ್ತೇವೆ, ಬನ್ನಿ ಸರ್. ಎಷ್ಟು ಗಾಡಿ ಇದೆ ಸರ್? ಸರ್ 100+ ವೆಹಿಕಲ್ಸ್ ಇದೆ ಇವತ್ತು. ಯಾವ ಬ್ರ್ಯಾಂಡ್ ಅಲ್ಲಿ ಇದೆ ಸರ್? ಸರ್ ಹೋಂಡೈ ಬೇಕಾ, ಟಾಟಾ ಬೇಕಾ, ಯಾವ್ದ್ರಲ್ಲಿ ಬೇಕು ಸರ್, ಎಲ್ಲಾ ಬ್ರಾಂಡ್ ಅಲ್ಲೂ ಇದೆ ಗಾಡಿ. ಸರ್ ಎಲ್ಲಿ ಬರ್ಬೇಕು ಹೇಳಿ? ಫ್ರೆಂಡ್ಸ್ ಕಾರ್ ಕ್ಲಬ್ ಮೇಲ್ ತೋರಿಸಿ ಸರ್. ಸರ್ ನಾನು 2 ನ್ಯಾನೋ ಇದೆ, ಬರೀ 55,000 ಕೊಡೋಣ ಬನ್ನಿ ಸರ್ ಈ ಗಾಡಿನ. ಸರ್ ಹೋಂಡೈ ಗೆಟ್ಸು ಸಿಂಗಲ್ ಓವರ್ ಗಾಡಿ, ಸಿಂಗಲ್ ಪ್ರೈಸ್ ಸರ್, ಬರೀ 1,10,000ಕ್ಕೆ. ಸರ್ ಚವರ್ಲೆಟ್ ಬೀಟು 2011 ಮಾಡಲು ಎಷ್ಟು ಹೇಳಿ? ಬರೀ 1,55,000 ಅಷ್ಟೇ. ಟಾಟಾ ಬೋಲ್ಟು ಡೀಸೆಲ್ ಅದರಲ್ಲಿ 2016 ಮಾಡಲು ಬರೀ 2,99,000. ಸರ್ ಚವರ್ಲೆಟ್ ಸೈಲು ಅದರಲ್ಲಿ 3 ಗಾಡಿ ಸಿಂಗಲ್, ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? ಬರೀ 2,60,000ಕ್ಕೆ. ಸರ್ ಬಲೆನೋ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಅದರಲ್ಲೂ 2 ಸಿಂಗಲ್ ಓವರ್ ಗಾಡಿ. ಸರ್ ಫ್ಲೂಡಿ ಕೋರ್ನ 2011 ಮಾಡಲು ಬರೀ 2,95,000 ಗಾಡಿ ಕೊಡೋಣ ಬನ್ನಿ. ಸರ್ ಸಿಂಗಲ್ ಓವರ್ ಆಲ್ಟೋ ಬರೀ 1,95,000ಕ್ಕೆ 2010 ಮಾಡಲು. ಸರ್ ಇಂಡಿಗೋ ಅದರಲ್ಲೂ ಡೀಸೆಲ್ ಇಂಜಿನ್ 2011 ಮಾಡಲು ಬರೀ 1,10,000 ಗಾಡಿ ಕೊಡ್ತೀನಿ ಬನ್ನಿ. ಸರ್ ಗೆಟ್ಸ್ 2006 ಮಾಡಲು ಬರೀ 99,000 ಗಾಡಿ ಕೊಡೋಣ ಬನ್ನಿ ಸರ್. ಸರ್ 2013 ಮಾಡಲು ಡೀಸೆಲ್ ಇಂಜಿನ್ ಹೈಲೈನು ಬರೀ 3.5 ಲಕ್ಷಕ್ಕೆ. ಯಾರು ಕೊಡ್ತಾರಣ್ಣ? ಬಾಳಣ್ಣ ನಾವೇ ಕೊಡೋದು ನಿಮ್ಗೆ. ಸರ್ ಯಾರಾದ್ರೂ i20 ಹುಡುಕ್ತಾ ಇರಾ? ನಮ್ಮ ಹತ್ರ 9 ಗಾಡಿ ಸ್ಟಾಕ್ ಅಲ್ಲಿ ಇದೆ ಸರ್. L8 ಬೇಕಾ, DRL ಶೇಪ್ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ? ಸರ್ ಇದು 2019 ಮಾಡಲು, ಇದು 2017 ಮಾಡಲು, 2011 ಮಾಡಲು ಸರ್. ಇದು 2010 ಮಾಡಲು, 12 ಮಾಡಲು, 11 ಮಾಡಲು. ಸರ್ ಪ್ರೈಸ್ ಬೇಕಾ? ಫುಲ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ಸರ್ ಫಸ್ಟ್ ಗಾಡಿ ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ನಾನು ಬರೀ 60,000 ಕೊಡ್ತೀನಿ ಬನ್ನಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಬನ್ನಿ ಸರ್. ಫಸ್ಟ್ ಗಾಡಿನೇ 60,000. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಯಾಕೆ ಜಾಸ್ತಿ ಅನ್ಸ್ತಾನೆ ಸರ್? ಜಾಸ್ತಿ ಅನಿಸ್ತಿದೆ ಸರ್. ಸರ್ ಬನ್ನಿ 55,000 ಕೊಡ್ತೀನಿ ಬನ್ನಿ ಸರ್. ಆರಾಮಾಗಿ ಕಲಿ. 55,000ಕ್ಕೆ ಚಿಲ್ಲಾಗಿ ಎಸಿ ಹಾಕೊಂಡು ಹೋಗಿ ಬನ್ನಿ ಸರ್. ಸರ್ ಅದರಲ್ಲೂ 2011 ಮಾಡಲು ಸರ್ ಗಾಡಿ. ಹಾಗೆ ಇನ್ನೊಂದು ಇರೋದು ಸರ್. ಸರ್ ಇದು 2012 ಮಾಡಲು ಬರೀ 85,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಓನರು ಸರ್ ಸೆಕೆಂಡ್ ಓವರ್ ಗಾಡಿ ಬರೀ 85,000ಕ್ಕೆ 2012 ಮಾಡಲು ಗಾಡಿ ಕೊಡ್ತೀನಿ ಬನ್ನಿ. ನೆಕ್ಸ್ಟ್ ಸರ್ ಗೆಟ್ಸ್. ಸರ್ ಗೆಟ್ಸ್ ಬರೀ 99,000ಕ್ಕೆ AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಬನ್ನಿ ಸರ್. ಮಾಡಲ್ ಸರ್ 2006 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 99,000ಕ್ಕೆ ಅಷ್ಟೇ. ಸರ್ ಟಾಟಾ ಇಂಡಿಗೋ ಪೆಟ್ರೋಲ್ ಇಂಜಿನ್ ಅದರಲ್ಲೂ 2012 ಮಾಡಲು ಸೆಕೆಂಡ್ ಓವರ್ ಗಾಡಿ ಸರ್. ಪ್ರೈಸ್ ಬರೀ 1,10,000. ಲೋನ್ ಬೇಕಾ ಈ ಗಾಡಿ? ಈ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಬನ್ನಿ. ಲೋನ್ ಆಗುತ್ತಾ ಸರ್ 100% ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಪೆಟ್ರೋಲ್ ಆಗಿ ಇಂಡಿಗೋ ಬೇಡವಾ? ಅದ್ರಾಗೂ ಡೀಸೆಲ್ ಇಂಜಿನ್ ಇದೆ ಬನ್ನಿ ಸರ್. ಅದು 2011 ಮಾಡಲು ಸೆಕೆಂಡ್ ಓವರ್ ಗಾಡಿ, ಡೀಸೆಲ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ. ಇದನ್ನು ಅಷ್ಟೇ ಸರ್, ಬರೀ 1,10,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್? ನಿಮ್ ಚಾಯ್ಸ್ ಸರ್. ಡೀಸೆಲ್ ಬೇಕಾ ಡೀಸೆಲ್ ತೊಳಿ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ತೊಳಿ. ಬರೀ 1,10,000 ರೂಪಾಯಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಮಾರುತಿ ಎಸ್ಟಿಮ್ 2005 ಮಾಡಲು ಬರೀ 1,10,000 ಗಾಡಿ ಕೊಡ್ತೀನಿ ಬನ್ನಿ ಸರ್. VXI ಸರ್ VXI ಅದ್ರಾಗ 4 ಬ್ರಾಂಡ್ ನ್ಯೂ ಟೈರ್ ಇದೆ, ಪವರ್ ಸ್ಟೀರಿಂಗ್, ಪವರ್ AC ಎಲ್ಲ ಬರುತ್ತೆ. ಬರೀ 1,10,000 ಗಾಡಿ ಕೊಡ್ತೀನಿ ಬನ್ನಿ. ಸರ್ ಬಲೆನೋ ಮಾಡಿಫೈ ಯಾರು ಮಾಡಬೇಕು ಅಂತ ಇರಾ ಈ ಗಾಡಿ ತೊಳಿ ಸರ್. ಫುಲ್ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ, ಅದರಲ್ಲೂ ಮ್ಯಾಗ್ವಿಲ್ ಸಮೇತ ಇದೆ. 4 ಬ್ರಾಂಡ್ ನ್ಯೂ ಟೈರ್, ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. VXI ವೇರಿಯಂಟ್ ಸರ್. ಬರೀ 1,49,000 ಕಾಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬನ್ನಿ ಸರ್. 1,49,000. 1,49,000ಕ್ಕೆ ವಿತ್ ಟ್ರಾನ್ಸ್ಫರ್ 0% ಕಮಿಷನ್ ಇನ್ಕ್ಲೂಡಿಂಗ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಸರ್ ಸ್ಯಾಂಟ್ರೋ 2009 ಮಾಡಲು ಸೆಕೆಂಡ್ ಓವರ್ ಗಾಡಿ ಸರ್. ಇದು ಅಷ್ಟೇ ಕಾಸ್ಟ್ ಪ್ರೈಸ್ ಬರೀ 1,49,000 ಗಾಡಿ ಕೊಡ್ತೀನಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ ಬನ್ನಿ ಸರ್. ಏನಾದ್ರು ಕಮ್ಮಿ ಮಾಡ್ತೀರಾ? ಸರ್ ಬನ್ನಿ ಆನ್ ಟೇಬಲ್ ಬರಬೇಕು ಸರ್ ನೀವು. ಓಕೆ ಆನ್ ಟೇಬಲ್ ಬನ್ನಿ ಮಾಡೋಣ. ಸರ್ ಯಾರಾದ್ರೂ ಗೆಟ್ ಸುಡುತ್ತೆ ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಇದು ಬರೀ 1,10,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಸಿಂಗಲ್ 1,10,000ಕ್ಕೆ ಸಿಂಗಲ್ ಓನರ್. 1,10,000ಕ್ಕೆ AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಬನ್ನಿ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಬನ್ನಿ. ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸರ್. ಅದರಲ್ಲೂ 2009 ಮಾಡಲು ಸರ್. ಡೀಸೆಲ್ ಇಂಜಿನ್ ಮ್ಯಾಗ್ವಿಲ್. ಹೌದು ಸರ್, ಒಳ್ಳೆ ಮ್ಯಾಗ್ವಿಲ್, ಫ್ಯಾನ್ಸಿ ಮ್ಯಾಗ್ವಿಲ್. ಡೀಸೆಲ್ ಇಂಜಿನ್ ಎಷ್ಟು ಬರುತ್ತೆ ಮೈಲೇಜ್? 20 ರಿಂದ 22 ಮೈಲೇಜ್ ಬರುತ್ತೆ. ಆರಾಮಾಗಿ ಬರುತ್ತೆ. ಬರೀ 2,30,000 ಕೊಡ್ತೀನಿ ಬನ್ನಿ ಸರ್. ಅದು VDI 2 ಲಕ್ಷ. ಫ್ಯಾನ್ಸಿ ಮ್ಯಾಗ್ವಿಲ್, AC ಪವರ್ ಸ್ಟೀರಿಂಗ್, ವಿಂಡೋಸ್ ಎಲ್ಲ ಬರುತ್ತೆ ಸರ್. ಸ್ಕೋಡಾ ಫ್ಯಾಬಿಯಾ ಅದರಲ್ಲೂ ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓವರ್ ಗಾಡಿ, 2008 ಮಾಡಲು ಸರ್. ಇದು ಮ್ಯಾಗ್ವಿಲ್ ಸಮೇತ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಮಾರ್ವಿನ್ ಸೀಟ್ ಕವರ್ ಕೂಡ ಇದೆ ನಿಮ್ಗೆ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಎಷ್ಟು ಹೇಳಿ? ಬರೀ 1,69,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಅದು ಟಾಪ್ ಎಂಡ್. ಅದು ಟಾಪ್ ಎಂಡ್ ಗಾಡಿ. ಬರೀ 1,69,000 ಗಾಡಿ ಕೊಡ್ತೀನಿ ಬನ್ನಿ. ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ ಸರ್. ಇದು ಸರ್ ಡೀಸೆಲ್ ಇಂಜಿನ್ ಪೋಲೋ ಅದರಲ್ಲಿ 2010 ಮಾಡಲು ಡೀಸೆಲ್ ಇಂಜಿನ್ ಸರ್. ಇದು ಸ್ಟಿಕರಿಂಗ್ ಎಲ್ಲ ಮಾಡಿದ್ದಾರೆ. ಸ್ಟಿಕರಿಂಗ್ ಕೂಡ ಎಲ್ಲ ನೀಟಾಗಿ ಮಾಡಿದ್ದಾರೆ. ಗಾಡಿ ಅಂತ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ. ಹೈಲೈನ್ ಸರ್ ಹೈಲೈನ್ ಡೀಸೆಲ್ ಇಂಜಿನ್ ಸರ್. ಪ್ರೈಸಿಂಗ್ ಬರೀ 2,60,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಬನ್ನಿ ಸರ್. ವೆಂಟೋ ಅದರಲ್ಲೂ ಡೀಸೆಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಸರ್. 2012 ಮಾಡಲು ಹೈಲೈನ್. ಪ್ರೈಸಿಂಗ್ ಸರ್ ಪ್ರೈಸ್ ಎಷ್ಟು ಹೇಳಿ? ಬರೀ 3,39,000 ಕೊಡ್ತೀನಿ ಬನ್ನಿ ಸರ್. 3,39,000ಕ್ಕೆ 2012 ಮಾಡಲು ಹೈಲೈನ್ ಡೀಸೆಲ್ ಇಂಜಿನ್ ಸರ್. ಬನ್ನಿ ಮತ್ತೊಂದು ಸರ್ ಡೀಸೆಲ್ ಇರೋದು ಸರ್. 2016 ಮಾಡಲು ಟಾಟಾ ಬೋಲ್ಟು
ಬರೀ 2,99,000 ಗಾಡಿ ಕೊಡ್ತೀವಿ. ಸೆಕೆಂಡ್ ಓನರ್ ಸೆಕೆಂಡ್ ಅವರ್ ಗಾಡಿ, ಅದರಲ್ಲೂ ಡೀಸೆಲ್ ಇಂಜಿನ್, ಅದ್ರಾಗ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ಈ ಗಾಡಿ 50,000 ತಗೊಂಡ್ ಬಂದ್ರೆ 50,000 ತಗೊಬನ್ನಿ ಸರ್, ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡೋದಾದ್ರೆ ಸರ್ ಟಾಟಾ ಮಾನ್ಸಾ 2010 ಮಾಡಲು ಸೆಕೆಂಡ್ ಅವರ್ ಗಾಡಿ ಸರ್, ಪೆಟ್ರೋಲ್ ಇಂಜಿನ್, ಅದರಲ್ಲೂ ಸೆಕೆಂಡ್ ಅವರ್ FC ಇನ್ಕ್ಲೂಡಿಂಗ್ ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ಎಷ್ಟಿದೆ? ಬರೀ 1,99,000 ಗಾಡಿ ಕೊಡ್ತೀನಿ ಬನ್ನಿ. ವಿತ್ FC ಇನ್ಶೂರೆನ್ಸ್. ಹೌದು ಸರ್, ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ, ವಿತ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಹೋಂಡಾ ಸಿಟಿ ZX 2005 ಮಾಡಲು ಸೆಕೆಂಡ್ ಅವರ್ ಗಾಡಿ ಸರ್. ಇದು ಬರೀ 1,59,000 ಗಾಡಿ ಕೊಡ್ತೀನಿ ಬನ್ನಿ. 1,59,000 ಗಾಡಿ ಕೊಡ್ತೀನಿ ಬನ್ನಿ. ಸೆಕೆಂಡ್ ಓನರ್ ಆಗಿರುತ್ತೆ, ಮ್ಯಾಗ್ವೀಲ್, AC, ಪವರ್ ಶೇರಿಂಗ್ ಎಲ್ಲ ಬರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಮಾರುತಿ ಆಲ್ಟೋ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಇದು ಅದು LXi ವೇರಿಯಂಟ್. LXi ವೇರಿಯಂಟ್ ನಿಮ್ಗೆ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. 2010 ಮಾಡಲ್ 10 ಮಾಡಲು ಸಿಂಗಲ್ ಓನರ್ ಗಾಡಿ. FC ಲ್ಯಾಬ್ಸ್ ಅನ್ಕೊಂತೀರಾ? ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಹೇಳಿ? 1,99,000 ಗಾಡಿ ಕೊಡ್ತೀನಿ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಟ್ಟು ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ ಬನ್ನಿ. ಅದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ 2010 ಮಾಡಲು ಸರ್. ಇದು ನೆಕ್ಸ್ಟ್ ವೆಹಿಕಲ್ ಸರ್ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಇದೂನು ಅಷ್ಟೇ, ಬರೀ 1,79,000 ಗಾಡಿ ಕೊಡ್ತೀನಿ ಬನ್ನಿ. 1,79,000 ಸಿಂಗಲ್ ಓನರ್ ಗಾಡಿ ಸ್ಯಾಂಟ್ರೋ 2010 ಮಾಡಲು. ಅದು ಜಿಂಗ್ ಆಗಿರುತ್ತೆ. ಹೌದು ಸರ್. ಟಾಟಾ ವಿಸ್ಟಾ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಪೆಟ್ರೋಲ್ ಇಂಜಿನ್. ಓಕೆ ಸರ್ ಪ್ರೈಸಿಂಗ್ ಎಷ್ಟು ಹೇಳಿ? ಬರೀ 1,65,000 ಗಾಡಿ ಕೊಡ್ತೀನಿ ಬನ್ನಿ. 1,65,000 ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ ಸರ್? ಒಂಚೂರು ಅಷ್ಟೇ ಸರ್. 2011 ಮಾಡಲು ಪೆಟ್ರೋಲ್ ಇಂಜಿನ್ ಬೀಟು. ಮಾರ್ಕೆಟ್ ಅಲ್ಲಿ ಎಲ್ಲ 1,80,000 90,000 ಅಂತ ಹೇಳ್ತಿದ್ದಾರೆ. ಬರೀ 1,58,000 ಕೊಡ್ತೀನಿ ಬನ್ನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ ಬನ್ನಿ ಸರ್. ನೋ ಅಡಿಷನಲ್ ಕಾಸ್ಟ್ ಸರ್, ನೋ ಅಡಿಷನಲ್, 0% ಕಮಿಷನ್ ಕೊಡ್ಬೇಕಾ? ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ ಬನ್ನಿ ಸರ್. ಆಯಿಲ್ ಚೇಂಜ್, ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್, ಅದರಲ್ಲಿ 2011 ಮಾಡಲು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 60,000 ಜಿನಿಯಸ್ ಶೋರೂಮ್ ರೆಕಾರ್ಡ್ ವೆಹಿಕಲ್, VXi ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. VXi ವೇರಿಯಂಟ್ ಬರೀ 6,25,000 ಗಾಡಿ ಕೊಡ್ತೀನಿ ಬನ್ನಿ. 6,25,000 ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಬರೀ 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡಿ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಇರೋದು ಸರ್ ಬಲೆನೋ 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಆಲ್ಫಾ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಇದು ಪೆಟ್ರೋಲ್ ಗಾಡಿ 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ 6,49,000 ಗಾಡಿ ಕೊಡ್ತೀನಿ ಬನ್ನಿ. 6,49,000 ಸಿಬಿಲ್ ಏನಾದ್ರು ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಚಾನ್ಸಸ್ 100% ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ವರ್ನಾ 2011 ಮಾಡಲು 60,000 ಜಿನಿಯಸ್ ಶೋರೂಮ್ ರೆಕಾರ್ಡ್ ವೆಹಿಕಲ್, SX ವೇರಿಯಂಟ್ ಸರ್. ಇದು ಪೆಟ್ರೋಲ್ ಇಂಜಿನ್ ಸರ್. ಬರೀ 3,69,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಸೆಕೆಂಡ್ ಓನರ್ 60,000 ಜಿನಿಯನ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಸರ್. ಇದು ನೆಕ್ಸ್ಟ್ ಇರೋದು ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ, ಅದರಲ್ಲೂ ಸಿಂಗಲ್ ಓನರ್, ಅದರಲ್ಲೂ ಹೈಲೈನ್ ಡೀಸೆಲ್ ಇಂಜಿನ್ ಸರ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ, ಅದರಲ್ಲೂ ಜಿನಿಯನ್ ಶೋರೂಮ್ ಹಿಸ್ಟ್ರಿ ಸರ್. ಡೀಸೆಲ್ ಇಂಜಿನ್. ಪ್ರೈಸಿಂಗ್ ಎಷ್ಟು ಹೇಳಿ? ಬರೀ 4,10,000 ಗಾಡಿ ಕೊಡ್ತೀನಿ ಬನ್ನಿ. 4,10,000 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಹೈಲೈನ್ ಗಾಡಿ. ಓಡಿರೋದು ರೆಕಾರ್ಡೆಡ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಚವರ್ಲೆಟ್ ಯುವ 2013 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್ ಸರ್. ಇದು ಬರೀ 2,30,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಅಂದ್ರೆ ಏನಾದ್ರು ನೆಗೋಷಿಯೇಟ್ ಸರ್? ಎಲ್ಲ ಹೇಳ್ತಿರೋದೆಲ್ಲ ಫೈನಲ್ ಪ್ರೈಸ್, ಆನ್ ಟೇಬಲ್ ಬನ್ನಿ ಸರ್. ಒಂಚೂರೇ 1,000-2,000 ಮಾಡ್ಕೊಡೋಣ ಬನ್ನಿ ಸರ್. ಅಷ್ಟೇ ಬನ್ನಿ ಸರ್. ಚವರ್ಲೆಟ್ ಯುವ ಇಲ್ಲಿ ಪೆಟ್ರೋಲ್ ತೋರಿಸ್ತೆ, ಡೀಸೆಲ್ ಲಗು ಇದೆ ಸರ್. 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಬರೀ 1,99,000 ಗಾಡಿ ಕೊಡ್ತೀನಿ ಬನ್ನಿ. ಆರಾಮಾಗಿ 20 ಮೈಲೇಜ್ ಆರಾಮಾಗಿ ಬರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಬಲೆನೋ. ಬಲೆನೋದಾಗೆ 3 ಗಾಡಿ ಇದೆ, ರೆಡ್ ಇದೆ, ವೈಟ್ ಇದೆ, ಗ್ರೇ ಇದೆ, ಡೀಸೆಲ್ ಲಗು ಇದೆ, ಪೆಟ್ರೋಲ್ ಲಗು ಇದೆ. ಅದರಲ್ಲೂ 3 ಸಿಂಗಲ್ ಓನರ್ ಗಾಡಿ ಸರ್, ಎಲ್ಲ ಟಾಪ್ ಎಂಡ್ ಗಾಡಿಗಳೇ. ಇದು 2016 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಆಗಿರುತ್ತೆ. ಹೌದು ಸರ್. ಪ್ರೈಸಿಂಗ್ ಬರೀ 6,10,000 ಗಾಡಿ ಕೊಡ್ತೀನಿ ಬನ್ನಿ. 6,10,000 ಗಾಡಿ ಕೊಡ್ತೀನಿ ಬನ್ನಿ. ರೌಂಡ್ ಫಿಗರ್ ಏನಾದ್ರು ಮಾಡಿ ಸರ್? ಇಲ್ಲ ಸರ್, ಮಾರ್ಕೆಟ್ ಅಲ್ಲಿ 6,5 ಲಕ್ಷ 6,60,000 ತನಕ ಮಾರ್ತಿದ್ದಾರೆ. ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್, ಅದರಲ್ಲೂ ಡೀಸೆಲ್ ಇಂಜಿನ್ ಸಿಗಲ್ಲ ಸರ್. ಡೀಸೆಲ್ ಇಂಜಿನ್ ಆಕ್ಚುಲಿ ಸರ್. ಬಲೆನೋ ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಆಲ್ಫಾ ವೇರಿಯಂಟ್ ಆಗಿರುತ್ತೆ. ಅದ್ರಲ್ಲಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಶೋರೂಮ್ ರೆಕಾರ್ಡ್ ಆಗಿರುತ್ತೆ. ಅಂಡ್ ವೆಲ್ ಮೇಂಟೈನ್ಡ್. ತುಂಬಾ ಗಾಡಿಗಳಿದೆ, ಇಂಟೀರಿಯರ್ ತೋರ್ಸಕ್ಕಾಗಲ್ಲ. ಒಂದ್ಸರ್ತಿ ವಿಸಿಟ್ ಆಗಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂತ ಗೂಗಲ್ ಹಾಕಿದ್ರು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಹೌದು ಸರ್. ಹಾಗೆ ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಅಷ್ಟೇ 6,19,000 ಗಾಡಿ ಕೊಡ್ತೀನಿ ಬನ್ನಿ. 6,19,000 2016 ಮಾಡಲು ಆಲ್ಫಾ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಕೊಡೋಣ ಬನ್ನಿ ಸರ್. ವರ್ನಾ ಎಷ್ಟು ಹೇಳಿ?
ಬರೀ 2,99,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಫ್ಲೂಡಿ ಕೋರ್ನ 2011 ಮಾಡ್ಲು 99,000 2,99,000 ಗಾಡಿ ಕೊಡ್ತೀನಿ ಸರ್. ಇದನ್ನ ಪೆಟ್ರೋಲು. ನೆಕ್ಸ್ಟ್ ಇರೋದು ಸರ್ ಫಿಯಟ್ ಸರ್ ಫಿಯಟ್ ಲೀನಿಯಾ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್, ಏರ್ ಬ್ಯಾಗು ABS ಎಲ್ಲ ಬರುತ್ತೆ. 2011 ಮಾಡ್ಲು ಸರ್ ಇದು, ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಬರೀ 2,69,000 ಗಾಡಿ ಕೊಡ್ತೀನಿ ಬನ್ನಿ. 2,69,000 ಹೌದು, 2011 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ನೆಕ್ಸ್ಟ್ ETS ಇರೋದು ಸರ್. ಸರ್ ETS ಅದರಲ್ಲೂ ಡೀಸೆಲ್ ಇಂಜಿನ್ ಸರ್. Okay. ಅದರಲ್ಲೂ 2012 ಮಾಡ್ಲು ಬರೀ 3,10,000 ಗಾಡಿ ಕೊಡ್ತೀನಿ ಬನ್ನಿ. 2012 ಮಾಡ್ಲು ಡೀಸೆಲ್ ಇಂಜಿನ್ ಬರೀ 3,10,000 ಗಾಡಿ ಕೊಡ್ತೀನಿ ಬನ್ನಿ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸರ್ ಫೋರ್ಡ್ ಫಿಯೆಸ್ಟಾ, ಅದರಲ್ಲೂ ಡೀಸೆಲ್ ಇಂಜಿನ್ 2010 ಮಾಡ್ಲು ಬರೀ 1,49,000 ಗಾಡಿ ಕೊಡ್ತೀನಿ ಬನ್ನಿ. ಡೀಸೆಲ್ ಇಂಜಿನ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಸರ್. ಇದು ಸ್ವಿಫ್ಟ್ ಆಪಲ್ ಶೇಪ್ 3 ಗಾಡಿ ಇದೆ ಸರ್. ಇದು 2ನೇ ಗಾಡಿ. ಇದು 2018 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ VXI ವೇರಿಯಂಟ್ ಆಗಿರುತ್ತೆ. ಬರೀ 6,20,000 ಗಾಡಿ ಕೊಡ್ತೀವಿ ಬನ್ನಿ. 6,20,000ಕ್ಕೆ 2018 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಬರೀ 75,000 ರಿಂದ 80,000 ತಗೊಂಡ್ಬನ್ನಿ, ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಲಿ ಅಷ್ಟೇ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಚಾನ್ಸಸ್ ಮಾಡ್ಕೊಡ್ತೀನಿ. ಡಿಪೆಂಡ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿರೋ ತಗೊಂಡ್ಬನ್ನಿ, ಮಾಡ್ಕೊಡ್ತೀನಿ ಸರ್. ಸರ್ ಚವರ್ಲೆಟ್ ಸೈಲು ಸಿಲ್ವರ್ ಬೇಕಾ, ಗ್ರೇ ಬೇಕಾ, ಮೆರೂನ್ ಬೇಕಾ? 2013 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. 3 ಗಾಡಿ ಸಿಂಗಲ್ ಓನರ್ ಗಾಡಿ. ಯಾವ್ದಾದ್ರು ತೊಳಿ 2,65,000, 2,65,000. ಪೆಟ್ರೋಲ್ ಇಂಜಿನ್ 3. ಓಕೆ ಸರ್ ಇದೊಂದು ಡೀಸೆಲ್ ಇಂಜಿನ್ ಸರ್. 2013 ಮಾಡ್ಲು ಇದು. ಇದೊಂದು ಡೀಸೆಲ್ ಗಾಡಿ. 3 ಯಾವ್ದೇ ತಗೊಳ್ಳಿ 2,65,000 ಸರ್. ಹೋಂಡಾ ಸಿವಿಕ್ ಅದರಲ್ಲಿ 2007 ಮಾಡ್ಲು ಪೆಟ್ರೋಲ್ ಇಂಜಿನ್ ಸರ್. ಬರೀ 2,40,000 ಗಾಡಿ ಕೊಡ್ತೀವಿ ಮನಿ. 2,40,000 2,40,000 ಗಾಡಿ ಕೊಡೋಣ. ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ V ಟಾಪ್ ಎಂಡ್ ವೇರಿಯಂಟ್ 2012 ಮಾಡ್ಲು ಬರೀ 3,99,000 ಗಾಡಿ ಕೊಡ್ತೀವಿ ಬನ್ನಿ. 3,99,000 ಗಾಡಿ ಕೊಡೋಣ ಬನ್ನಿ. ಅದು ಪೆಟ್ರೋಲ್ ವೇರಿಯಂಟ್ V ವೇರಿಯಂಟ್. ನೆಕ್ಸ್ಟ್ ಸರ್ Volkswagen Polo 2013 ಮಾಡ್ಲು ಡೀಸೆಲ್ ಇಂಜಿನ್, ಹೈಲೈನ್ ಟಾಪ್ ಎಂಡ್ ಬರೀ 3,49,000 ಗಾಡಿ ಕೊಡೋಣ ಬನ್ನಿ ಸರ್. 2013 ಮಾಡ್ಲು ಡೀಸೆಲ್ ಇಂಜಿನ್, ಹೈಲೈನ್ ಬರೀ 3,49,000ಕ್ಕೆ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಬರೀ 50,000 ರಿಂದ 80,000 ಡೌನ್ ಪೇಮೆಂಟ್ ಮಾಡಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಸರ್ I20 2019 ಮಾಡ್ಲು ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ ಸರ್. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಇದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್. ಬರೀ 62,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಬರೀ 5,99,000 ಗಾಡಿ ಕೊಡ್ತೀನಿ ಬನ್ನಿ ಸರ್. 5,99,000ಕ್ಕೆ 2019 ಮಾಡ್ಲು ಸರ್. ಅದ ವೈಟ್ ಕಲರ್ ಬೇಡವಾ? ಇನ್ನೊಂದು ಮೆರೂನ್ ಕಲರ್ ಇದೆ. 2017 ಮಾಡ್ಲು ಸೆಕೆಂಡ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಹೌದು ಸರ್. ಬರೀ 5,60,000 ಗಾಡಿ ಕೊಡ್ತೀನಿ ಬನ್ನಿ. 5,60,000ಕ್ಕೆ. ನೆಕ್ಸ್ಟ್ ಇನ್ನೊಂದು ವೈಟ್ ಇದೆ ಬನ್ನಿ. ಆಸ್ಟಾ 2015 ಮಾಡ್ಲು ಸೆಕೆಂಡ್ ಓನರ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಇದು ಬರೀ 5,00,000 ಬೇಡ ಸರ್, ಬರೀ 4,90,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಅದು ಫುಲ್ಲಿ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಆಸ್ತಾ ಬೇಕಾ, ಸ್ಪೋರ್ಟ್ಸ್ ಬೇಕಾ, ಮ್ಯಾಗ್ನಾ ಬೇಕಾ? 3 ಗಾಡಿಗಳು ಯುವರ್ ಚಾಯ್ಸ್. ಬರೀ 4,90,000ಕ್ಕೆ 2015 ಮಾಡ್ಲು ಆಸ್ಟಾ ವೇರಿಯಂಟ್ ಕೊಡ್ತೀನಿ ಬನ್ನಿ ಸರ್. ನೆಕ್ಸ್ಟ್ Volkswagen Polo ಇರೋದು ಸರ್. ಪೋಲೋ ಇದು 2010 ಮಾಡ್ಲು ಡೀಸೆಲ್ ಇಂಜಿನ್, ಕಂಫರ್ಟ್ ಲೈನ್ ಆಗಿರುತ್ತೆ. ಬರೀ 3,20,000 ಗಾಡಿ ಕೊಡ್ತೀವಿ ಬನ್ನಿ. 3,20,000 ಬರೀ 3,20,000ಕ್ಕೆ ಡೀಸೆಲ್ ಇಂಜಿನ್. ಹಾಗೆ ನೆಕ್ಸ್ಟ್ ಈ ಗಾಡಿ ಸರ್ ಗೆಟ್ಸ್ 2007 ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಬರೀ 1,60,000 ಗಾಡಿ ಕೊಡ್ತೀವಿ ಬನ್ನಿ. 1,60,000 ಬರೀ 1,60,000ಕ್ಕೆ. ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆಡ್ ಕಲರ್ ಬೇಡವಾ? ಮೆರೂನ್ ಕಲರ್ 2009 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಅಷ್ಟೇ ಬರೀ 1,60,000 ಗಾಡಿ ಕೊಡ್ತೀವಿ ಬನ್ನಿ. 1,00,000 ಬರೀ 1,60,000ಕ್ಕೆ 2009 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಹಾಗೆ ಇನ್ನೊಂದು ಸಿಲ್ವರ್ ಕಲರ್ ಇನ್ನೊಂದಿದೆ. ಇದು 2006 ಮಾಡ್ಲು, ಇದು ಸಿಂಗಲ್ ಓನರ್ ಗಾಡಿ. ಬರೀ 1,60,000ಕ್ಕೆ ಈ ಗಾಡಿನ ಕೊಡ್ತೀನಿ ಬನ್ನಿ. 1,60,000. ನೆಕ್ಸ್ಟ್ ವೆಹಿಕಲ್ ಸರ್ ಡೀಸೆಲ್ ಇಂಜಿನ್. ಪೆಟ್ರೋಲ್ ಬೇಡವಾ? ಡೀಸೆಲ್ ಇದೆ. 2008 ಮಾಡ್ಲು ಸೆಕೆಂಡ್ ಓನರ್ ಗಾಡಿ. ಬರೀ 1,60,000ಕ್ಕೆ ಈ ಗಾಡಿನ ಕೊಡ್ತೀನಿ ಬನ್ನಿ. ಪೆಟ್ರೋಲ್ ಬೇಕಾ? ಪೆಟ್ರೋಲ್ ಡೀಸೆಲ್ ಬೇಕಾ? ಡೀಸೆಲ್ 4 ರಿಂದ 5 ಗಾಡಿ ಗೆಡ್ಸಿದೆ ಸರ್. ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ನೆಕ್ಸ್ಟ್ ಸರ್ I10 2011 ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಸರ್. ವೇರಿಯಂಟ್ ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಬರೀ 2,49,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ನೆಕ್ಸ್ಟ್ Volkswagen Polo ಸರ್. Volkswagen Polo ಡೀಸೆಲ್ ಇಂಜಿನ್ ಸರ್. ಇದನ್ನು ಅಷ್ಟೇ 2015 ಮಾಡ್ಲು 1.5 ಲೀಟರ್ ಡೀಸೆಲ್ ಇಂಜಿನ್, ಹೈಲೈನ್ ಸರ್. ಪ್ರೈಸಿಂಗ್ ಅಷ್ಟೇ ಬರೀ 4,90,000 ಗಾಡಿ ಕೊಡ್ತೀನಿ ಬನ್ನಿ. 4,95,000ಗೆ ಹೈಲೈನ್ 1.5 ಬನ್ನಿ ಸರ್. ಬರೀ 4,90,000 ತಗೊಂಡೋಗಿ ಸರ್. ಹಾಗೆ ಇನ್ನೊಂದಿರೋದು ಸರ್ ಪೋಲೋ ಹೈಲೈನ್. ಇದು 2013 ಮಾಡ್ಲು ಹೈಲೈನ್ ಡೀಸೆಲ್ ಇಂಜಿನ್ ಸರ್. ಇದನ್ನು ಅಷ್ಟೇ ಬರೀ 3,20,000 ಗಾಡಿ ಕೊಡ್ತೀನಿ ಬನ್ನಿ. 3,20,000 ಬರೀ 3,20,000ಕ್ಕೆ 2013 ಮಾಡ್ಲು ಡೀಸೆಲ್ ಇಂಜಿನ್, ಹೈಲೈನ್ ಗಾಡಿ ಸರ್.
ಸರ್ i20 ಯಾವ ಶೇಪ್ ಅಲ್ಲಿ ಬೇಕು, ಎಲೈಟ್ ಶೇಪ್ ಅಲ್ಲಿ ಬೇಕಾ, ಮ್ಯಾಗ್ನೆಟ್ ಸಾರಿ DRL ಶೇಪ್ ಬೇಕಾ, ಓಲ್ಡ್ ಶೇಪ್ ಅಲ್ಲಿ ಬೇಕಾ, ಎಲ್ಲಾ ಗಾಡಿ ಅವೈಲೇಬಲ್ ಇದೆ ಸರ್ ಇವತ್ತು. ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಡೀಸೆಲ್ ಒಂದ್ 2 ಗಾಡಿ ಇದೆ ಅಷ್ಟೇ ಇದೆ. ಪೆಟ್ರೋಲ್ ಗಾಡಿ ಹೆಚ್ಚು ಕಮ್ಮಿ 6 ರಿಂದ 7 ಗಾಡಿ ಇದೆ ಸರ್ ನಮ್ಮ ಹತ್ರ. ಹೇಳಿ ಸರ್. ಸರ್ ಇದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. Price ಬರೀ 3,20,000 ಗಾಡಿ ಕೊಡ್ತೀನಿ ಬನ್ನಿ. 3,20,000 ಬರೀ 3,20,000 ಗಾಡಿ Next ಕೊಡ್ತೀನಿ ಇರೋದು? ಸರ್ ಇದು 2009 ಮಾಡಲು ಆಸ್ಟಾ ವೇರಿಯಂಟ್ ಸರ್, ಇದು ಟಾಪ್ ಎಂಡ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ಬರೀ 2,70,000 ಗಾಡಿ ಕೊಡ್ತೀವಿ. 2,70,000 ಗೆ ಬರೀ 2,70,000 ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ಸರ್. ಹೌದು ಸರ್, ಇದು ಡೀಸೆಲ್ ಇಂಜಿನ್ ಸರ್, 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಆಸ್ಟಾ 68,000 ಜಿನೇಜ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ, ಅದರಲ್ಲೂ ಡೀಸೆಲ್ ಇಂಜಿನ್ ಸರ್. ಇದು ಮೈಲೇಜ್ 20 ಆರಾಮ ಬರುತ್ತೆ. ಪ್ರೈಸಿಂಗ್ ಬರೀ 3,89,000 ಗಾಡಿ ಕೊಡ್ತೀವಿ. ಇನ್ನೊಂದು ಇರೋದು ಸರ್. ಸರ್ ಇದು ಡೀಸೆಲ್ ಇಂಜಿನ್ Mileage? ಮ್ಯಾಗ್ನಾ ವೇರಿಯಂಟ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ಪ್ರೈಸಿಂಗ್ ಸರ್. ಬರೀ 2,99,000 ಗಾಡಿ ಕೊಡ್ತೀವಿ. 2,99,000 ಹೌದು ಸರ್. ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ ನೋಡಬಹುದು ನೀವು. ಅಂಡ್ ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್, ಎಲ್ಲ ಸರ್ ಯಾವ ಗಾಡಿ ಬೇಕು ಬಂದು ನೋಡಿ ಚೆಕ್ ಮಾಡ್ಕೊಂಡ್ ತಗೊಂಡಿ ಸರ್. ಪ್ರೈಸ್ ಸಣ್ಣ ಪುಟ್ಟ ನೆಗೋಷಿಯೇಟ್ ಆಗುತ್ತೆ ಸರ್. ಎಲ್ಲಾ ಗಾಡಿಗೂ ಆಗಲ್ಲ, ಕೆಲವೊಂದು ಗಾಡಿ ಅಷ್ಟೇ. 1 ರಿಂದ 4 ಗಾಡಿ ಅಷ್ಟೇ ಸರ್. ಯಾಕೆಂದ್ರೆ ಎಲ್ಲ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಪ್ರೈಸ್ ಹೇಳಿದೀನಿ. ಹಾಗೆ ನೆಕ್ಸ್ಟ್ ಈ ಕಡೆ ಸರ್ ಕ್ವಿಡ್. ಸರ್ ಕ್ವಿಡ್ ಅದರಲ್ಲೂ 2020 ಮಾಡಲು ಸರ್, ಬರೀ 34,000 ಹೊಡಿದೆ ಅಷ್ಟೇ. ರೆಕಾರ್ಡ್ ಕಂಪ್ಲೀಟ್ ಶೋರೂಮ್ ಇಷ್ಟು ಚೆಕ್ ಮಾಡ್ಕೊಬೋದು ಗಾಡಿ ತಗೊಂಡೋಗಿ. ಸೆಕೆಂಡ್ ಓನರ್. ಹೌದು ಸರ್, ಅದರಲ್ಲೂ 2020 ಮಾಡಲು ಸರ್. ಕಲರ್ ರೇರ್ ಕಲರ್ ಅನ್ಕೊಳ್ಳಿ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಎಷ್ಟು? ಬರೀ 3,70,000 ಗಾಡಿ ಕೊಡ್ತೀವಿ ಬನ್ನಿ. 3,70,000 ಸೆಕೆಂಡ್ ಓನರ್ RXT ವೇರಿಯಂಟ್ ಆಟೋಮೆಟಿಕ್. ಅದರಲ್ಲೂ 2020 ಮಾಡಲು ಸರ್. ಬರೀ ಓಡಿರೋದು ಬರೀ 34,000 ಕಿಲೋಮೀಟರ್ ಅಷ್ಟೇ. ಜೆನ್ಯೂನ್ ಕಿಲೋಮೀಟರ್. ಕ್ವಿಡ್ ಆಟೋಮೆಟಿಕ್ ಬೇಡವಾ, ಮ್ಯಾನ್ಯುವಲ್ ಗಾಡಿನೂ ಇದೆ. ಅದರಲ್ಲೂ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು RXL ವೇರಿಯಂಟ್. ಹೌದು ಸರ್. ಪ್ರೈಸಿಂಗ್ ಬರೀ 2,95,000 ಗಾಡಿ ಕೊಡ್ತೀವಿ ಬನ್ನಿ. ಅದು ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಎಷ್ಟು ಹೇಳಿ? ಬರೀ 35,000 ಡೌನ್ ಪೇಮೆಂಟ್ ಮಾಡಿ ಸರ್, ಈ ಗಾಡಿ ಮಾಡ್ಕೊಡ್ತೀರಿ ಅಷ್ಟೇ. ಎಷ್ಟು ಹೇಳಿ? ಬರೀ 35,000 ಇಲ್ಲ 35,000 ಸರ್. ನೆಕ್ಸ್ಟ್ ಬೀಟ್ ಸರ್. ಸರ್ ಬೀಟ್ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸರ್. ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಬರೀ 1,78,000 ಗಾಡಿ ಕೊಡ್ತೀವಿ ಬನ್ನಿ. 1,70,000 ಬರೀ 1,78,000 ಗಾಡಿ ಕೊಡ್ತೀವಿ. ರೆಡ್ ಕಲರ್ ಒಂದಿರೋದು ಸರ್. ಸರ್ ರೆಡ್ ಕಲರ್ ಇದು 2012 ಮಾಡಲು 1,99,000 ಗಾಡಿ ಕೊಡ್ತೀನಿ. ಸೆಕೆಂಡ್ ಓನರ್. ಅದರಲ್ಲೂ ಲೋನ್ ಬೇಕಾ ಈ ಗಾಡಿಗೆ? ಆಗುತ್ತೆ. 80,000 ತಗೊಂಬನ್ನಿ ಸರ್, ಮಾಡ್ಕೊಡ್ತೀನಿ. Loan ಆಗುತ್ತೆ? ಆಗುತ್ತೆ. ಓಕೆ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಅದರಲ್ಲೂ 2012 ಮಾಡಲು. ನೆಕ್ಸ್ಟ್ ಇರೋದು ಸರ್. ಸರ್ ವೋಲ್ಸ್ ವ್ಯಾಗನ್ ವೆಂಟೋ, ಅದರಲ್ಲೂ ಡೀಸೆಲ್ ಇಂಜಿನ್ ಹೈಲೈನ್ ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 3,20,000 ಗಾಡಿ ಕೊಡ್ತೀವಿ ಬನ್ನಿ. 3,20,000. 3,20,000ಕ್ಕೆ 2012 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ನೆಕ್ಸ್ಟ್ ಇರೋದು ಸರ್. ಸರ್ ಹೋಂಡಾ ಬ್ರಿಯೋ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಎಸ್ ವೇರಿಯಂಟ್ ಸರ್. ಪ್ರೈಸಿಂಗು ಅಷ್ಟೇ, ಬರೀ 2,99,000 ಗಾಡಿ ಕೊಡ್ತೀನಿ. ಬರೀ 85,000 ಡೌನ್ ಪೇಮೆಂಟ್ ಮಾಡಿ ಸರ್, ಲೋನ್ ಮಾಡ್ಕೊಡ್ತೀನಿ ಗಾಡಿಗೆ. ಓಕೆ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಸರ್. 4 ಫ್ರೆಶ್ ಟೈರ್ಸ್ ಇದೆ ನಿಮ್ಗೆ. ಇಯಾನ್ ಸರ್ ಇಯಾನು 2011 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬರೀ 2,20,000 ಗಾಡಿ ಕೊಡ್ತೀವಿ. 2,20,000ಕ್ಕೆ 2,20,000ಕ್ಕೆ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡೋಣ ಸರ್. ಓಕೆ ಇನ್ನೊಂದು ಇರೋದು ಸರ್. ಸರ್ ಇನ್ನೊಂದು ಗ್ರೇ ಕಲರ್, ಇನ್ನೊಂದು ವೈಟ್ ಕೂಡ ಇದೆ ನಿಮ್ಗೆ. ಇದು 2013 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಪ್ರೈಸಿಂಗು ಅಷ್ಟೇ, ಬರೀ 2,40,000 ಗಾಡಿ ಕೊಡೋಣ ಬನ್ನಿ ಸರ್. 2,40,000ಕ್ಕೆ ಬರೀ 45,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಡ್ತೀನಿ ಗಾಡಿಗೆ. ಸರ್ ವ್ಯಾಗನರ್ ಸರ್. ಸರ್ ವ್ಯಾಗನರ್ 2014 ಮಾಡಲು ಪೆಟ್ರೋಲ್ ಇಂಜಿನ್ ಸರ್. ಬರೀ 3,20,000 ಗಾಡಿ ಕೊಡ್ತೀನಿ ಸರ್. ಅದ್ರಾಗೂ ಲೋನ್ ಬೇಕಾ? ಬರೀ 85,000 ಡೌನ್ ಪೇಮೆಂಟ್ ಮಾಡಿ ಮಾಡ್ಕೊಡ್ತೀನಿ. VXI ವೇರಿಯಂಟ್ ಅದರಲ್ಲೂ 2014 ಮಾಡಲು. ಹಾಗೆ ಇಗ್ನಿಸ್ ಸರ್. ಸರ್ ಇಗ್ನಿಸ್ 2018 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 4,60,000 ಗಾಡಿ ಕೊಡ್ತೀನಿ ಸರ್. ಇದು 2018 ಮಾಡಲು ಡೆಲ್ಟಾ ಪೆಟ್ರೋಲ್ ಇಂಜಿನ್ ಸರ್. ಇದು ಇಟಿಯೋಸ್ ಇರೋದು ಸರ್. ಸರ್ ETS ಲೀವಾ ಸರ್. ಇದು 2011 ಮಾಡಲು G ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಇದು ಪೆಟ್ರೋಲ್ ಇಂಜಿನ್. ಪ್ರೈಸಿಂಗ್ ಸರ್. ಬರೀ 3,49,000 ಗಾಡಿ ಕೊಡೋಣ ಬನ್ನಿ ಸರ್. 3,49,000. ಹೌದು. ಇನ್ನ 5,000 ಡಿಸ್ಕೌಂಟ್ ಮಾಡ್ಕೊಡೋಣ ಬನ್ನಿ ಸರ್ ನಿಮ್ ಕಡೆಯಿಂದ. ಹೌದು. ವ್ಯಾಗನರ್ ಸರ್. ಸರ್ ವ್ಯಾಗನರ್ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಬರೀ 2,25,000 ಗಾಡಿ ಕೊಡೋಣ ಬನ್ನಿ. 2,25,000 ಇನ್ಕ್ಲೂಡಿಂಗ್ 5 ವರ್ಷ FC ಕೂಡ ಮಾಡ್ಕೊಡ್ತೀನಿ ಬನ್ನಿ ಸರ್. ಹಾಗೆ ಇನ್ನೊಂದು ಫಿಯಟ್ ಪುಂಟೋ ಅದರಲ್ಲೂ ಡೀಸೆಲ್ ಇಂಜಿನ್ ಎಮೋಷನ್ ಬೇಕು ನಿಮ್ಗೆ. ಡುವಲ್ ಏರ್ ಬೇಕು, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಆಗಿರುತ್ತೆ. ಟಾಪ್ ಎಂಡ್ ವೆಹಿಕಲ್ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಎಷ್ಟು ಹೇಳಿ? ಬರೀ 1,70,000 ಗಾಡಿ ಕೊಡ್ತೀನಿ ಬನ್ನಿ ಸರ್. ಅದು ಡೀಸೆಲ್ ಇಂಜಿನ್ ಅದರಲ್ಲೂ 2012 ಮಾಡಲು ಸರ್. ಇದು ಸರ್ ಹೋಂಡೈ ವರ್ಣ ಅದರಲ್ಲೂ 2008 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ಪೆಟ್ರೋಲ್ ಇಂಜಿನ್. ಬರೀ 1,99,000ಕ್ಕೆ ಚಾನ್ಸ್ ಪೆರಲ್ ಕೊಡಿ ಗಾಡಿ ಕೊಡೋಣ. ಅದು ಸೆಕೆಂಡ್ ಓನರ್. ಅದರಲ್ಲೂ ಸೆಕೆಂಡ್ ಓನರ್ ಗಾಡಿ ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್. ಸರ್ ಚವರ್ಲೆಟ್ ಯುವ 2012 ಮಾಡಲು ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಇದು ಬರೀ 2,10,000 ಗಾಡಿ ಕೊಡೋಣ. ಅದರಲ್ಲೂ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 18 ರಿಂದ 20 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ ಹಾಗೆ ನೆಕ್ಸ್ಟ್ ಇರೋದು ಸರ್. ಸರ್ ಚವರ್ಲೆಟ್ ಕ್ರೂಸ್ LTZ ಟಾಪ್ ಎಂಡ್ ಸನ್ ರೂಫ್ ಗಾಡಿ ಸರ್. ಇದು ಡೀಸೆಲ್ ಇಂಜಿನ್ 2.5 ಲೀಟರ್ ಡೀಸೆಲ್ ಇಂಜಿನ್
ಇಂಜಿನ್ ಸರ್. Okay. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಬರೀ 3,40,000 ಗಾಡಿ ಕೊಡೋಣ ಬನ್ನಿ. 3,40,000 ಸನ್ ರೂಫ್ ಗಾಡಿ ಕೊಡೋಣ ಬನ್ನಿ ಸರ್. ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್? ಮ್ಯಾನ್ಯುವಲ್ ಸರ್ ಇದು. ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್ ನಮ್ಮ ಹತ್ರ 100 ಗಾಡಿ ಇದೆ, ಒಂದೇ ಒಂದು ಆಟೋಮೆಟಿಕ್ ಗಾಡಿ ಇರೋದು ನಮ್ಮ ಹತ್ರ. ಯಾವ ಇದು ಕ್ವಿಡ್ ನೆಕ್ಸ್ಟ್ ರೇರ್ ಕಲರ್. ನೆಕ್ಸ್ಟ್ ಇರೋದು ಸರ್ ಟಾಟಾ ಮಾಂಜಾ Okay. 2010 ಮಾಡಲು ಪೆಟ್ರೋಲ್ ಇಂಜಿನ್. ಹಾ. ಬರೀ 1,65,000 ಗಾಡಿ ಕೊಡೋಣ ಬನ್ನಿ. 1,60,000 ಬರೀ 1,65,000 ಅದು Tata 2010 ಮಾಡಲು ಪೆಟ್ರೋಲ್ ಇಂಜಿನ್ ಸರ್. ಜಾಜ್ ಒಂದಿರೋದು ಸರ್? ಸರ್ ಹೋಂಡಾ ಜಾಜೋ ಇದು 2010 ಮಾಡಲು ಸೆಕೆಂಡ್ ಓವರ್ ಆಗಿರುತ್ತೆ. ಇದನ್ನು ಅಷ್ಟೇ ಬರೀ 1,99,000 ಗಾಡಿ ಕೊಡೋಣ ಬನ್ನಿ. 1,99,000. 1,99,000 ಅಷ್ಟೇ. ಇನ್ಕ್ಲೂಡಿಂಗ್ FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಗಾಡಿಗೆ. ಅಷ್ಟೇ. ಹೌದು ಸರ್. ನೆಕ್ಸ್ಟ್ ಫೋರ್ಡ್ ಇರೋದು ಸರ್? ಸರ್ ಫೋರ್ಡ್ ಫಿಗೋ 2011 ಮಾಡಲು ಸೆಕೆಂಡ್ ಓವರ್ ಆಗಿರುತ್ತೆ. ಬರೀ 2,10,000 ಗಾಡಿ ಕೊಡೋಣ ಬನ್ನಿ. ಪೆಟ್ರೋಲ್ ಇಂಜಿನ್ 2,10,000. ಬರೀ 2,10,000 ಗಾಡಿ ಕೊಡೋಣ ಒಂದೇ ಬನ್ನಿ. ಒಂದು ಪ್ರೈಸ್ 2,00,000 ಸರ್ ಬೇಡ ಸರ್, ತುಂಬಾ ಕಮ್ಮಿ ಕಾಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ವೋಲ್ಕ್ಸ್ ವ್ಯಾಗನ್ ವೆಂಟೋ ಪೆಟ್ರೋಲ್ ಇಂಜಿನ್ ಅದರಲ್ಲಿ 2011 ಮಾಡಲು ಸೆಕೆಂಡ್ ಓವರ್ ಗಾಡಿ ಆಗಿರುತ್ತೆ. ಬರೀ 3,40,000 ಗಾಡಿ ಕೊಡೋಣ ಬನ್ನಿ. 3,40,000. ಬರೀ 3,40,000 ಹೈಲೈನ್ ಪೆಟ್ರೋಲ್ ಇಂಜಿನ್. ಬ್ರೀಜಾ ಒಂದಿರೋದು ಸರ್? ಸರ್ ಬ್ರೆಜಾ 2018 ಮಾಡಲು VDI ಆಪ್ಷನಲ್ Okay. ಡೀಸೆಲ್ ಇಂಜಿನ್ ಅದರಲ್ಲೂ ಸಿಂಗಲ್ ಓವರ್ ಗಾಡಿ ಸರ್. ಇದು ಓಡಿರೋದು ಸರ್ ಬರೀ 60,000 ಜಿನಿಯಸ್ ಶೋರೂಮ್ ಹಿಸ್ಟ್ರಿ, ರೆಕಾರ್ಡೆಡ್ ರೆಕಾರ್ಡ್ ವೆಹಿಕಲ್, Rising. ಸಿಂಗಲ್ ಓವರ್ ಗಾಡಿ. Rising. ಬರೀ 6,99,000 2018 ಮಾಡಲು ಸಿಂಗಲ್ ಓವರ್ ಅದರಲ್ಲೂ ಡೀಸೆಲ್ ಇಂಜಿನ್. 60,000 ಬರೀ ಓಡಿರೋದು. 60,000 ಹೊಡ್ರೆ ಗಾಡಿ. ನೆಕ್ಸ್ಟ್ ಇಟಿಯೋಸ್ ಇರೋದು ಸರ್? ಸರ್ ETS ಇದು ಸರ್ 2011 ಮಾಡಲು ಅದರಲ್ಲೂ ಸಿಂಗಲ್ ಓವರ್ ಗಾಡಿ ಸರ್. ಇದು ಡೀಸೆಲ್ ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸಿಂಗ್ ಸರ್ ಪ್ರೈಸ್ ಎಷ್ಟು ಹೇಳಿ? ಬರೀ 3,40,000 ಗಾಡಿ ಕೊಡ್ತೀನಿ. ಲೋನ್ ಆಗೋದಿಲ್ಲ? ಲೋನ್ ಆಗಲ್ಲ ಸರ್, ಫುಲ್ ಕ್ಯಾಶ್. ಬರೀ 3,40,000 ಅದರಲ್ಲೂ ಸಿಂಗಲ್ ಓವರ್ ಗಾಡಿ.